ಬರ ಪರಿಸ್ಥಿತಿ ಹಾಗೂ ಪ್ರಮುಖ ಕಂದಾಯ ವಿಷಯಗಳ ಕುರಿತು ಕೋಲಾರದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ಸಭೆಯಲ್ಲಿ ಶಾಸಕರಾದ ರೂಪಕಲಾ ಎಂ ಶಶಿಧರ್, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್, ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಎದುರಾಗಿದೆ. ಬಿತ್ತನೆಯೂ ವಿಳಂಬವಾಗಿದ್ದು ಹಲವೆಡೆ ಮಳೆಯಾಗದೆ ಬಿತ್ತನೆಗೂ ತೊಡಕಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ನಿಭಾಯಿಸಲು ಹಾಗೂ ಮೇವು ಪೂರೈಕೆಗೆ ಸಮಸ್ಯೆಯಾಗದಂತೆ ಕ್ರಮ ವಹಿಸಲಾಗಿದೆ. ಕೋಲಾರ ಜಿಲ್ಲೆಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಪರಿಸ್ಥಿತಿ ನಿರ್ವಹಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಎಂಟೈರ್ ಸ್ಟೇಟ್ ನಲ್ಲಿ ಆನ್ ಆನ್ ಆವರೇಜ್ ನಮಗೆ 30-40% ಅಷ್ಟೇ ಬಿತ್ತನೆ ಆಗಿರೋದು. ಬಿತ್ತನೆ ಆಗಿದೆ, ಬಿತ್ತನೆ ಮಾಡಿಬಿಟ್ರು. ನೀವು ಹೇಳಿದಂಗೆ ಇವರು ಹೇಳಿದ್ರು, ಬಿತ್ತನೆ ಮಾಡಿದ್ದಾರೆ. ಮಾಡಿದ ಮೇಲೆ ಅದು ಜರ್ಮಿನೇಟ್ ಆಗಲಿಲ್ಲ. ಕೆಲವು ಕಡೆ ಜರ್ಮಿನೇಟ್ ಆಗಿದೆ, ಮಳೆ ಬರಲಿಲ್ಲ, ಒಣಗೋಯ್ತು. ಅದಕ್ಕೆ ಏನ್ ಮಾಡ್ತಾರೆ? ಈಗ ಅವನು ಮತ್ತೆ ಮಳೆ ಬರುತ್ತೆ ಅಂತ ಕಾಯ್ಕೊಂಡಿದ್ದಾನೆ. ಮತ್ತೆ ಬೀಜ ಕೊಡ್ಬೇಕು, ಮಳೆ ಬಂದ್ರೆ ಮತ್ತೆ ಗೊಬ್ಬರ ಕೊಡ್ಬೇಕು. ಅದು ಸಕ್ಸಸ್ ಆಗುತ್ತೆ ಅಂತ ಕೂಡ ಗ್ಯಾರಂಟಿ. ಸಭೆಗೂ ಮುನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ರೈತರ ಜಮೀನಿಗೆ ಭೇಟಿ ನೀಡಿ ಪರಿಸ್ಥಿತಿ ವೀಕ್ಷಿಸಿದರು. ಸೊ ಹಾಗಾಗಿ ಇದು ಹತ್ತಿರದಲ್ಲಿ ಇದ್ದ ಜಾಗ ಇದೆ. ಯಾವಾಗ ಮಾಡ್ತಾರೆ?